ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಫಲಾನುಭವಿಗಳು. ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 12ನೇ ಕಂತಿನ ಹಣ ಯಾವಾಗ ಬರುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಬರುತ್ತೋ ಬರಲ್ಲೋ ಅನ್ನುವಂತಹ ಗೊಂದಲಗಳಲ್ಲಾದ್ರೆ ಫಲಾನುಭವಿಗಳಿದ್ದಾರೆ. ಪ್ರತಿ ದಿನ ಏನಾಗ್ತಿದೆ ಅಂದ್ರೆ, ದಿನ ಕಳೆದಂತೆ ಎಲ್ಲರಿಗೂ ನಂಬಿಕೆ ಹೋಗ್ತಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಬರಲ್ಲ ಅನ್ನುವಂತಹ ಒಂದು ನಂಬಿಕೆ ಆದ್ರೆ ಹೋಗ್ತಿದೆ ಎಲ್ಲರಿಗೂ. ಮತ್ತೆ ಯುವ ನಿಧಿ ಯೋಜನೆ ಕೂಡ ಹಾಗೆ ಆಗಿದೆ. ಯಾಕಂದ್ರೆ ಯುವ ನಿಧಿ ಯೋಜನೆಯ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು, ನಮಗೆ ಯುವ ನಿಧಿ ಯೋಜನೆ 2 ತಿಂಗಳಿನಿಂದ ಬರ್ತಿಲ್ಲ. ಏನ್ ಮಾಡಿದಾರೆ ಅಂದ್ರೆ, ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ, 1 ತಿಂಗಳಿಂದ ಮಾತ್ರ ಹಣ ಜಮಾ ಮಾಡಿದರೆ, ಇನ್ನು 2 ತಿಂಗಳಿನ ಹಣ ಬರಬೇಕು ಯುವ ನಿಧಿ ಯೋಜನೆ ಅಂತ ವಿದ್ಯಾರ್ಥಿಗಳು ಕೂಡ ಕಾಮೆಂಟ್ ಮಾಡ್ತಿದ್ರು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮ್ಗೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಕೂಡ ಬರಬೇಕು. ಓಕೆನಾ? ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಇನ್ ಮುಂದೆ ಬರಲ್ಲ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಈಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂದ್ರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಕೆಲವು ದಿನಗಳ ಹಿಂದೆ ಅಷ್ಟೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರ ಈಗ ದಲಿತರಿಗಾಗಿ ಮೀಸಲಿಟ್ಟಿದ್ದ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ. ಇಲ್ಲಿ ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳಿಗಾಗಿ ಕೆಲವು ದಿನ ಹಿಂದೆನೆ ಏನಾಗಿತ್ತು, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು, ಹಾಲಿನ ಬೆಲೆ ಏರಿಕೆ ಆಗಿದೆ, ತರಕಾರಿ ಬೆಲೆ ಏರಿಕೆ ಆಗಿದೆ. ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ದಲಿತರಿಗಾಗಿ ಮೀಸಲಿಟ್ಟಿದ್ದ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ. ಇಲ್ಲಿ ಹೌದು, ಇಲ್ಲೇನಾಗಿದೆ ಅಂದ್ರೆ ಸ್ನೇಹಿತರೆ, 2024-25ನೇ ಹಣಕಾಸು ವರ್ಷಕ್ಕಾಗಿ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪಂಗಡದ ಉಪಯೋಜನೆಗೆ ಮೀಸಲಿಟ್ಟಿದ್ದ 39,171 ಕೋಟಿ ರೂಪಾಯಿ ಅನುದಾನದಲ್ಲಿ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ. ಇಲ್ಲಿ ನೋಡಿ ಏನಾಗಿದೆ ಅಂದ್ರೆ, ಇಲ್ಲಿ ಹಣಕಾಸು ಈಗ 2024-25ನೇ ಹಣಕಾಸು ವರ್ಷಕ್ಕಾಗಿ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪಂಗಡದ ಉಪಯೋಜನೆಗೆ ಮೀಸಲಿಟ್ಟಿದ್ದ ಹಣ ಬಂದ್ಬಿಟ್ಟು ಟೋಟಲ್ ಆಗಿ 31,121 ಕೋಟಿ. ಅದರಲ್ಲಿ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗಾದ್ರೆ ಉಪಯೋಗ ಮಾಡ್ಕೊಳ್ತಿದಾರಂತೆ ಈ ಒಂದು ಹಣವನ್ನ. ಇದು ಬರ್ತಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿದೆ. ನೋಡಿ, ಇಲ್ಲಿ ಏನಾಗ್ತಿದೆ ಅಂದ್ರೆ, 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ. ಪರಿಶಿಷ್ಟ ಜಾತಿ ಬುಡಕಟ್ಟು ಸಮುದಾಯದವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಉಚಿತ ಯೋಜನೆಗಳಿಗೆ ರಾಜ್ಯ ಸರ್ಕಾರ ವರ್ಗಾಯಿಸಿರುವುದು ಈಗ ಭಾರಿ ವಿವಾದಕ್ಕೆ ಇಲ್ಲಿ ಕಾರಣ ಆದ್ರೆ ಆಗ್ತಿದೆ. ನೋಡಿ, ಈಗ ಬೇರೆ ಕಡೆಯಿಂದ ಹಣ ತಗೊಂಡ್ಬಂದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಈಗ ಏನೇನು ಗ್ಯಾರಂಟಿ ಯೋಜನೆಗಳಿದಾವೆ ಆ ಒಂದು ಯೋಜನೆಗಳ ಹಣ ಕೊಡೋದಕ್ಕೆ ತೆಗಿತಿದ್ದಾರೆ, ಆ ಒಂದು ಹಣವನ್ನು ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಆರೋಪ ಆದ್ರೆ ಬರ್ತಿದಾವೆ. ಓಕೆನಾ? ಈಗ ಸದ್ಯ ಮಟ್ಟಕ್ಕೆ ನೀವು ಕೇಳೋದಾದ್ರೆ, ಗೃಹಲಕ್ಷ್ಮಿ 10ನೇ ಕಂತು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮ ಪ್ರಶ್ನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 10 ಮತ್ತು 11ನೇ ಕಂತಿನ ಹಣ ಇದೇ ಜುಲೈ ತಿಂಗಳಿನಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಆದ್ರೆ ಇದು ಕನ್ಫರ್ಮ್ ಆಗಿ ಜಮಾ ಮಾಡ್ತಾರಂತ ಗೊತ್ತಿಲ್ಲ. ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ನಿಮ್ಗೆ ಕನ್ಫರ್ಮ್ ಆಗಿ ಇದೇ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು 11ನೇ ಕಂತು ಜಮಾ ಆಗುತ್ತೆ ಅಂತ ನಾವಂತೂ ಗ್ಯಾರಂಟಿ ಕೊಡಕ್ ಆಗಲ್ಲ. ನಾವ್ ಯಾರೇ ಆಗ್ಲಿ ಯೂಟ್ಯೂಬರ್ಸ್ ಯಾರು ಗ್ಯಾರಂಟಿ ಕೊಡಕ್ ಆಗಲ್ಲ ನಿಮ್ಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ 10ನೇ ಕಂತು 11ನೇ ಕಂತಿನ ಹಣ ಬರುತ್ತೆ ಅಂತ. ಯಾಕಂದ್ರೆ ನಾವು ಹಿಂದಿನ ತಿಂಗಳಲ್ಲಿ ನಿಮ್ಗೊಂದು ಗ್ಯಾರಂಟಿ ಆಗಿ ಹೇಳಿದ್ವಿ. ಏನಂತ ಅಂದ್ರೆ, ನಿಮ್ಗೆ 30ನೇ ತಾರೀಕು ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತಂತ ಹೇಳಿದ್ವಿ. ಯಾಕೆ ಆ ರೀತಿ ಹೇಳಿದ್ವಿ ಅಂದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 28ನೇ ತಾರೀಕು ಮಾಧ್ಯಮದವರೊಂದಿಗೆ ಮಾತನಾಡಿ ಅವ್ರೇನು ಹೇಳಿದ್ರು ಅಂದ್ರೆ, ಜೂನ್ 30ನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂದಿದ್ರು. ಆದ್ರೆ ಜಮಾ ಮಾಡಿಲ್ಲ. ಅದರಿಂದ ಈಗ ನಿಮಗೆ ನೋಡುವಂತವ್ರಿಗೆ ನಮ್ಮ ಮೇಲೆ ಕೂಡ ನಂಬಿಕೆ ಹೋಗುತ್ತೆ. ಅದರಿಂದ ನಿಮ್ಗೆ ಈಗ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಇದೇ ತಿಂಗಳಿನಲ್ಲಿ ಬರುತ್ತಂತ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸರ್ಕಾರದ ಕಡೆಯಿಂದ 2 ತಿಂಗಳಿನ ಹಣ ನಿಮ್ಗೆ ಇದೇ ತಿಂಗಳಿನಲ್ಲಿ ಜುಲೈಯಲ್ಲಿ ಜಮಾ ಆಗುತ್ತಂತ ಹೇಳ್ತಿದ್ದಾರೆ. ಆದ್ರೆ ನಮಗೂ ನಂಬಿಕೆ ಆದ್ರೆ ಇಲ್ಲ ಇದೇ ತಿಂಗಳಿನಲ್ಲಿ ಜಮಾ ಆಗುತ್ತಂತ. ಯಾಕಂದ್ರೆ ಹಿಂದಿನ ತಿಂಗಳು ಕೂಡ ಇದೇ ಹೇಳಿದ್ರು ಜಮಾ ಮಾಡ್ತಾರಂತ. ಈಗ ಸದ್ಯಕ್ಕೆ ಜಮಾ ಮಾಡಿಲ್ಲ. ಈಗ ನಿಮ್ಮ ಒಂದು ಅಭಿಪ್ರಾಯ ಏನು? ಸರ್ಕಾರದವ್ರು ಹಣ ಜಮಾ ಮಾಡ್ತಾರಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.